ಹಲೋ ವ್ಯೂವರ್ಸ್, ಉಬ್ಬೋ ತರ ಪೂರಿ ಹೇಗೆ ಮಾಡೋದು ನೋಡೋಣ. ಜೊತೆಗೆ ಈ ತರ ಟೊಮೆಟೊ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎರಡು ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಉಪ್ಪು, ಒಂದೆರಡು ಸ್ಪೂನ್ ಎಣ್ಣೆ, ಆಮೇಲೆ ಅರ್ಧ ಸ್ಪೂನ್ ಸಕ್ಕರೆ, ಸ್ವಲ್ಪ ನೀರು ಇಷ್ಟು ಹಾಕೊಂಡು ಕಲಿಸ್ಕೊಳ್ಳಿ. ಇದು ಡಿಸಾಲ್ವ್ ಆಗಬೇಕು ಸಕ್ಕರೆ. ಸೊ ಅದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟು, ಆಮೇಲೆ ಅದ್ರ ತಕ್ಕನಾಗಿ ಗೋಧಿ ಹಿಟ್ಟು. ಕ್ವಾಂಟಿಟಿ ಎಷ್ಟು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದ್ರ ತಕ್ಕನಾಗಿ ಮಾಡ್ಕೊಬೋದು. ಆಮೇಲೆ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ತರ ಕಲಿಸ್ಕೊಳ್ಳಿ. ಆಮೇಲೆ ಒತ್ತಬೇಕಾದ್ರೆ ತುಂಬಾ ತೆಳ್ಳಗೆ ಒತ್ತಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಅನ್ನೋದು ತುಂಬಾ ದಪ್ಪನೂ ಅಲ್ಲ. ಎಣ್ಣೆಗೆ ಹಾಕ್ಬೇಕಾದ್ರೆ ನಿಮಗೆ ತೋರ್ಸೋದು ನೋಡಿ, ಇಷ್ಟು ಉಂಡೆ ಇದ್ರೆ ಸಾಕು. ಒತ್ಕೊಂತಾರೆ. ಎಣ್ಣೆಗೆ ಹಾಕ್ಬೇಕಾದ್ರೆ ನಿಮಗೆ ಕಾಣಿಸುತ್ತೆ ಎಷ್ಟು ದಪ್ಪ ಇರುತ್ತೆ ಅಂತ. ಅಷ್ಟು ತಕ್ಕನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಣ್ಣೆ ಕುದಿತಾ ಇರ್ಬೇಕು. ಇದಕ್ಕೆ ಹಾಕೋ ಟೈಮಿಗೆ ಬೇಕಾದ್ರೆ ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಅಗಲ ಇದ್ರೆ ಸಾಕು. ಸ್ವಲ್ಪ ದಪ್ಪ ಇರಬೇಕು, ಇಲ್ಲಾಂದ್ರೆ ಅದು ದಪ್ಪ ಊದ್ಕೊಳ್ಳೋದು. ಆಯ್ತಾ ನೋಡಿ, ಇಷ್ಟು ಚೆನ್ನಾಗಿ ಊದ್ಕೊಳ್ಳುತ್ತೆ. ಮಕ್ಕಳಿದ್ರು ಅಂತೂ ಮನೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಏನು ಅವನಿಗೆ ತಿನ್ನಲ್ಲ, ಇದೊಂದು ಮಾತ್ರ ಚೆನ್ನಾಗಿ ತಿಂತಾನೆ. ನೋಡಿ, ಇಷ್ಟು ಚೆನ್ನಾಗಿ ಊದ್ಕೊಳ್ಳುತ್ತೆ. ಎಲ್ಲ ಪುರಿನೂ ಈ ತರ ಊದ್ಕೊಳ್ಳುತ್ತೆ. ಒಂದು ಜಾಸ್ತಿ ಹೊತ್ತಿರಲ್ಲ, ಅಷ್ಟೊಂದು 1-2 ಮಿನಿಟ್ಸ್ ಇದ್ರೆ ಹೆಚ್ಚು. ಮುಟ್ಟಿದ ತಕ್ಷಣ ಹೊಟ್ಟೋಗುತ್ತೆ. ಬಟ್ ಮಕ್ಳು ಖುಷಿ ಅಷ್ಟೇ, ನಮಗೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ, ಈ ತರ ಪುರಿ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ನೋಡೋಣ. ಈ ತರ ಟೊಮೆಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಸಿಡಿಯೋಕೆ ಕಾಯ್ತೀವಿ. ಸೊ ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೀವಿ. ಕಡಲೆಬೇಳೆ, ಉದ್ದಿನಬೇಳೆ ಯಾವತ್ತು ಹಾಕಿದ್ರೆ 2 ಹಾಕ್ಬೇಕು ಅಂತ ನಮ್ಮ ಮನೆ ಸೈಡ್ ಹೇಳ್ತಾರೆ. ಸೊ ಅದಕ್ಕೆ ಹಾಕ್ತೀವಿ. ಅದಾದ್ಮೇಲೆ ನೋಡಿ, ಸ್ವಲ್ಪ ಹಿಂಗ್ ಹಾಕೊಂತೀವಿ. ಅದು ಹಾಕಿದ ತಕ್ಷಣ ಹಿಂಗ್ ಹಾಕೊಳ್ಳಿ. ಹಿಂಗ್ ಹಾಕೊಂಡು ಅದು ಸ್ವಲ್ಪ ಆಗಿದೆ ಅಂತ ಹೇಳಿದಾಗ ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅದೇ ಹಾಕೊಂತಾ ಇದೀನಿ. ಸ್ವಲ್ಪ ಈರುಳ್ಳಿ ಮುಂದಿರ್ಬೇಕು ಟೊಮೆಟೊ ಚಟ್ನಿಗೆ, ಅವಾಗ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿ ಅಂತಾರೆ, ಟೊಮೆಟೊ ಪಲ್ಯ ಅಂತಾರೆ. ಸೊ ನಮ್ಮನೆ ಸೈಡ್ ಟೊಮೆಟೊ ಚಟ್ನಿ ಅನ್ನೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೀನಿ. ಬಟ್ ಚಟ್ನಿ ಅಂದ್ರೆ ಬೇರೆ ಬರುತ್ತೆ, ನನಗೂ ಗೊತ್ತು. ಬಟ್ ಅದನ್ನು ಬೇಕಾದ್ರೆ ಒಂದ್ಸಲ ಅಪ್ಲೋಡ್ ಮಾಡ್ತೀನಿ. ಇದನ್ನು ಟೊಮೆಟೊ ಚಟ್ನಿ ಅಂತಾನೆ ಹೇಳ್ತೀವಿ. ನೆಕ್ಸ್ಟ್ ಈರುಳ್ಳಿ ಹಾಕೊಂತೀವಿ. ಈರುಳ್ಳಿ ಚೆನ್ನಾಗಿ ಆಗಬೇಕು. ಈರುಳ್ಳಿ ಆದ್ಮೇಲೆ ನೋಡಿ, ಬಾಡಿಸ್ಕೊಂಡು ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಪೇಸ್ಟ್ ಇದೆ, ಸೊ ಪೇಸ್ಟ್ ಹಾಕ್ತೀವಿ. ಪೇಸ್ಟ್ ಎಲ್ಲ ಇದು ವಾಸನೆ ಹೋದ್ಮೇಲೆ, ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊನ ಹಾಕ್ತೀವಿ. ಏನು ಕಲಸೋ ಅವಶ್ಯಕತೆ ಏನಿಲ್ಲ. ಟೊಮೆಟೊ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಗರಂ ಮಸಾಲ, ಸಾಂಬಾರ್ ಪೌಡರ್, ಅರಿಶಿನ, ಧನಿಯಾ ಪೌಡರ್ ಇಷ್ಟು ಹಾಕೊಂಡು ನಾವು ಮುಚ್ಚಿಟ್ಬಿಡ್ಬೇಕು. ಕಲಸೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೊಂತೀವಿ, ಹುಳಿ ಟೊಮೆಟೊ ಆಗಿರೋದ್ರಿಂದ. ಹಾಕಿ ಮುಚ್ಚಿಟ್ಬಿಟ್ಟು ಕಲಿಸ್ಬಾರ್ದು. ಒಂದು 5 ಮಿನಿಟ್ಸ್ ಬಿಟ್ಟರೆ ನೀರು ಬಂದಿರುತ್ತೆ. ಅವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಕಲಸಿ ಮತ್ತೆ ಮುಚ್ಚಿಡಿ ಒಂದು 5 ಮಿನಿಟ್ಸ್. ಟೊಮೆಟೊ ಎಲ್ಲ ಬೆಂದಿದೆ ಅಂತ ಗೊತ್ತಾಗ್ಬಿಟ್ಟು ನಿಮ್ಮ ಟೊಮೆಟೊ ಚಟ್ನಿ ರೆಡಿ. ನೋಡಿ, ಈ ಥರ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಕಲಿಸ್ಬಾರ್ದು, ಅಷ್ಟೇನೇನಿಲ್ಲ. ಏನೋ ಡೌಟ್ಸ್ ಇದ್ರೆ ಮೆನ್ಷನ್ ಮಾಡಿ, ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.